ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ನೀಟ್ ಪರೀಕ್ಷೆಯನ್ನ ರದ್ದು ಮಾಡಿ ಆದೇಶವನ್ನ ಮಾಡಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ, ಶೀಘ್ರವೇ ಮರು ಪರೀಕ್ಷೆಯ ದಿನಾಂಕ ನಿಗದಿ. ಮೇ 3ರಂದು ನೀಟ್ ಎಕ್ಸಾಮ್ ನಡೆದಿತ್ತು. ಲಕ್ಷಾಂತರ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ರು. ಆದ್ರೆ ಇದೀಗ ಈ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ಶಾಕಿಂಗ್ ವಿಚಾರ. ನೀಟ್ ಪರೀಕ್ಷೆಯನ್ನೇ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರದ್ದು ಮಾಡಿ ಆದೇಶವನ್ನ ಹೊರಡಿಸಿದೆ. NTA ಈಗ ಈ ಒಂದು ಆದೇಶವನ್ನ ಹೊರಡಿಸಿರೋದು. ಶೀಘ್ರವೇ ಮರುಪರೀಕ್ಷೆಯ ದಿನಾಂಕವನ್ನು ಕೂಡ ನಿಗದಿ ಮಾಡ್ತೀವಿ ಅನ್ನೋದನ್ನ ಕೂಡ NTA ಈಗ ಹೇಳಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದಂತಹ ಆರೋಪ ಕೇಳಿ ಬಂದಿತ್ತು. ಇದೇ 3ನೇ ತಾರೀಕು ನೀಟ್ ಎಕ್ಸಾಮ್ ನಡೆದಿತ್ತು. 22,79,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನ ಬರೆದಿದ್ರು. ಆದ್ರೆ ಇದೀಗ ಈ ಪರೀಕ್ಷೆಯೇ ಕ್ಯಾನ್ಸಲ್ ಆಗಿದೆ. ಕಾರಣ ಇದರಲ್ಲಿ ಅಕ್ರಮ ಆಗಿದೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅನ್ನುವಂತಹ ಆರೋಪ ಕೇಂದ್ರ ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಯನ್ನ ಮಾಡಿ ಹೌದು ಅನ್ನೋದನ್ನ ಹೇಳಿರುವಂತಹ ವರದಿ ಕೊಟ್ಟಿರುವ ಹಿನ್ನೆಲೆಯಲ್ಲಿಯೇ ಈ ಎಕ್ಸಾಮ್ ಈಗ ಕ್ಯಾನ್ಸಲ್ ಆಗಿದೆ. ಸಿಬಿಐ ತನಿಖೆ ನಡೆಸಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶ ಹೊರಡಿಸಿದೆ. ನೀಟ್ ಪರೀಕ್ಷೆ ಬರೆದಿದ್ದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈಗ ಮರು ಪರೀಕ್ಷೆ ಬರೀಬೇಕು. ಅದುವೇ ಟೆನ್ಷನ್ ಈಗ ವಿದ್ಯಾರ್ಥಿಗಳಿಗೆ. ಮತ್ತೊಮ್ಮೆ ಎಕ್ಸಾಮ್ ಬರೀಬೇಕು, ಮತ್ತೆ ಅದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು. ಆಲ್ರೆಡಿ ಎಕ್ಸಾಮ್ ಅನ್ನ ಬರೆದು ಒಂದು ರೀತಿಯಾಗಿ ರಿಲ್ಯಾಕ್ಸ್ ಮೂಡಿಗೆ ಹೋಗಿದ್ರು ವಿದ್ಯಾರ್ಥಿಗಳು. ಸೊ ಈಗ NTA ಫೀಸ್ ವಾಪಸ್ ಮಾಡುತ್ತೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಹೇಳಿದೆ, ನಾವು ಫೀಸ್ ಅನ್ನ ವಾಪಸ್ ಮಾಡ್ತೀವಿ ಅಂತಾನು ಕೂಡ ಹೇಳಿದೆ. ಈಗ ಮತ್ತೆ ವಿದ್ಯಾರ್ಥಿಗಳು ಅದೇ ಸೆಂಟರ್ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಅವಕಾಶ ಇದೆ. ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದು ಪೇಪರ್ ಲೀಕ್ ಆಗಿರೋದು, ಪರೀಕ್ಷೆಯನ್ನ ರದ್ದು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ವಿರುದ್ಧ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈಗಾಗಲೇ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಿದೆ. ಮರು ಪರೀಕ್ಷೆ ಮಾಡೋದಕ್ಕೂ ಕೂಡ ನಾವು ಡೇಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅನ್ನೋದನ್ನ ಕೂಡ ಈಗಾಗಲೇ NTA ಹೇಳ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು, ಕನಸನ್ನ ಕಂಡಿದ್ರು, ನಮ್ಗೆ ಇಷ್ಟು ರ್ಯಾಂಕ್ ಬರಬಹುದಪ್ಪ, ಈ ಕಾಲೇಜಲ್ಲಿ ನಮ್ಗೆ ಸೀಟ್ ಸಿಗಬಹುದು, ನಾವು ವೈದ್ಯಕೀಯ ವಿದ್ಯಾರ್ಥಿಗಳ ಆಗಬಹುದು ಅನ್ನುವಂತಹ ಕನಸು ಕಂಡಂತಹ ವಿದ್ಯಾರ್ಥಿಗಳ ಈ ಕನಸಿಗೆ ತಣ್ಣೀರೆರಚಿದೆ ಇದೀಗ NTA. ಈಗಾಗಲೇ NTA ಹೇಳಿದೆ, ಅಧಿಕೃತ ಮಾಹಿತಿ ಏನ್ ಕೊಡ್ತೀವಿ ನಾವು ಡೇಟ್ ಬಗ್ಗೆ ಅದೇ ಅಂತಿಮ ಅನ್ನೋದನ್ನ ಕೂಡ ಹೇಳಿದೆ. ಊಹಾಪೋಹಗಳನ್ನು ನಂಬೇಡಿ ಅನ್ನೋ ಸ್ಪಷ್ಟನೆಯನ್ನ ಕೂಡ NTA ಕೊಟ್ಟಿದೆ. हेलो आप लोगों को ನೀಟ್ ಮರು ಪರೀಕ್ಷೆಗೆ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಇದಕ್ಕಂತಾನೆ ಸಮಯವನ್ನ ಕೊಟ್ಟು ವಿದ್ಯಾರ್ಥಿಗಳು ಹಗಲು ರಾತ್ರಿ ಅಂತ ಹೇಳದೆ ಓದಿದ್ರು, ಎಕ್ಸಾಮ್ ಅನ್ನ ಬರೆದಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಹೇಳಿದ್ರೆ ಅಂಥದ್ದೇ ಪ್ರಿಪರೇಷನ್ ಮತ್ತೆ ಬೇಕಾಗತ್ತೆ, ಜೊತೆಗೆ ಸಮಯ ಕೂಡ ಇಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ಸಮ್ ಕಾಲೇಜಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದು ಸರ್ಕಾರದ ವೈಫಲ್ಯ ಅಂತ ಹೇಳಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತತ 2 ವರ್ಷಗಳ ಕಾಲ ಆಗ್ಲೇ ಕೆಲವು ಕೋಚಿಂಗ್ ಸೆಂಟರ್ನವರು ಹೇಳ್ತಾ ಇದ್ರು 600 ದಿನಗಳು ಅಲ್ಲಿ ಓದಿದ್ದಾರೆ, 12 ಗಂಟೆ 13 ಗಂಟೆ ಅಂತ ಹೇಳಿ ಅಭ್ಯಾಸ ಮಾಡಿದ್ರು ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ರು. ಇದೀಗ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನ್ಯಾಯ ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ಅಭ್ಯಾಸ ಮಾಡಿ ಬರೆದಿರ್ತಾರೆ. ಸತತ 2 ವರ್ಷಗಳ ಪರಿಶ್ರಮ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ತಮಗೆ MBBS ಸೀಟ್ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಈಗ ಏನ್ ಮಾಡೋದು ಅನ್ನುವ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಇದೀಗ ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ದಾರೆ. ದೇಶದಾದ್ಯಂತ ಸರಿಸುಮಾರು 23 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆದಿದ್ರು. ಆ ಪರೀಕ್ಷೆ ಇದೀಗ ರದ್ದಾಗಿದೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಆದೇಶಗೊಳಿಸಿರ್ತಕ್ಕಂತಹ ಬೆನ್ನಲ್ಲೇ ವಿದ್ಯಾರ್ಥಿಗಳು ಇವತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿದ್ಯಾರ್ಥಿಗಳು ಇವತ್ತು ಈ ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ, ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಿರ್ತಕ್ಕಂಥ ಸರ್ಕಾರದ ನೀತಿಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಕೇಳಿದ್ರೆ ಇವತ್ತು MBBS
ಪರೀಕ್ಷೆ ಅಂದರೆ ಇವತ್ತು MBBS ಪ್ರವೇಶಾತಿಯಾಗಿ ಪರೀಕ್ಷೆಯನ್ನು ಬರೆದು ಕಾಯ್ತಿದ್ದಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಇದು ಶಾಕ್ ಅಂತ ಹೇಳ್ಬೋದು. ಯಾಕೆಂತ ಕೇಳಿದ್ರೆ ರಾಜಸ್ಥಾನವೋ ಅಥವಾ ಹರಿಯಾಣವೋ ಗೊತ್ತಿಲ್ಲ, ಯಾವುದೋ ಒಂದು ರಾಜ್ಯದಲ್ಲಿ ಇವತ್ತು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದವು ಎನ್ನುವ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದೆ. ಈಗಾಗಲೇ 2 ವರ್ಷಗಳ ಕಾಲ ಸತತವಾಗಿ ಇವತ್ತು ಅಭ್ಯಾಸವನ್ನು ಮಾಡಿ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳು ಇನ್ನೇನು ನಮಗೆ ರಿಸಲ್ಟ್ ಬರುತ್ತೆ ಎನ್ನುವಂತಹ ಒಂದು ಜಾತಕ ಪಕ್ಷಿಯಂತೆ ಕಾಯ್ತಾ ಕೂತಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗ ಎಲ್ಲೋ ಒಂದು ಕಡೆ ಲೀಕ್ ಆಗಿದೆ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿದೆ. ಹಾಗಾಗಿ ಇವತ್ತು ಈ ಒಂದು ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ ಇವತ್ತು ನಮಗೆ ಬಹುದೊಡ್ಡ ಅನ್ಯಾಯವಾಗಿದೆ ವಿದ್ಯಾರ್ಥಿಗಳಿಗೆ ಎನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರೆಲ್ಲ ಈ ರೀತಿಯಾದಂತಹ ಮೌನವಾದಂತಹ ಪ್ರತಿಭಟನೆಗೆ ಇವತ್ತು ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ. ನಮ್ಮ ಭವಿಷ್ಯ ಇವತ್ತು ಯಾವ ರೀತಿಯಾಗಿ ಕತ್ತಲಲ್ಲಿ ದೂಡಲ್ಪಟ್ಟಿದೆ ಎನ್ನುವಂತಹ ಆತಂಕದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ನನ್ನ ಜೊತೆ ಓರ್ವ ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ ಹೇಳೀಗ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಭಾಳ ದೊಡ್ಡ ಶಾಕ್ ನೀಡಿದೆ. ಎಲ್ಲೋ ಒಂದು ಕಡೆ ಪರೀಕ್ಷೆಯನ್ನು ರದ್ದು ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಯಾವ ರೀತಿಯಾದ ಅನ್ಯಾಯ ಆಗ್ತದಂತ? ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಯಾಕಂದರೆ ನಾವು 2 ವರ್ಷ ಹಗಲು ರಾತ್ರಿ ಅನ್ನೋದೇ ದೊಡ್ಡ ಕಷ್ಟವನ್ನು ಪಟ್ಟಿದ್ದೀವಿ. ತಂದೆ ತಾಯಿಗಳು ನಮಗೆ ಹಗಲು ರಾತ್ರಿ ಅನ್ನದೆ ಅವ್ರು ಬೆವರು ಸುರಿಸಿ ನಮಗೆ ಕಾಲೇಜ್ನಲ್ಲಿ ಕೋಚಿಂಗ್ನಲ್ಲಿ ಎಲ್ಲೋ ಹಚ್ಚಿರ್ತಾರೆ. ಅವ್ರ ಕಷ್ಟ ಅಂತೆ ನಾವು ನೆಟ್ಟಿಗೆ ಓದ್ತಿರ್ತೀವಿ. ಇವ್ರು ಈ ರೀತಿ ಏನಾದರೂ NTA ನಮಗೆ ಅನ್ಯಾಯ ಮಾಡಿದರೆ ಕೇಂದ್ರ ಸರ್ಕಾರದ ಅದು ಅವ್ರ ಕೆಪಾಸಿಟಿಯಿಂದ ಅವ್ರು ನೆಟ್ಟಿಗೆ ಎಕ್ಸಾಮ್ ಮಾಡಿದ್ರೆ ನಾವು ಏನೋ ಬರಿತಿದ್ವಿ. ನಾವಿವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂಥೇಳಿ ಕಾಯ್ಕೊಂಡು ಕುಂತಿದ್ವಿ. ಬಟ್ ಇವಾಗ ಇನ್ನೊಮ್ಮೆ ಎಕ್ಸಾಮ್ ಬರಿಬೇಕಂದ್ರೆ ಯಾವ ಸ್ಟೂಡೆಂಟಿಗೂ ಆಗಲ್ಲ ಸರ್. ಈಗ ಮಹತ್ತರವಾದಂಥ ಭಾಳ ದೊಡ್ಡ ಎಕ್ಸಾಮ್ಗಳನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಸರ್ಕಾರಗಳ ಮೇಲೆ ಇರ್ತದೆ. ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಖಾಸಗಿ ಮಾಫಿಯಾದ ಕೈಗೆ ಈ ಥರದ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗೋದಕ್ಕೆ ಯಾಕೆ ಬಿಡಬೇಕು? ಈಗ ಒಂದು ಎಕ್ಸಾಮನ್ನು ನಡೆಸ್ತಕ್ಕಂತಹ ಒಂದು ಜವಾಬ್ದಾರಿ ಸರ್ಕಾರಗಳ ಮೇಲೆ ಇರ್ತದೆ. ಆ ಥರದ ಸರ್ಕಾರಗಳ ಜವಾಬ್ದಾರಿಯಿಂದ ನುಣಿಸ್ಕೊಂಡು ಈಗ ವಿದ್ಯಾರ್ಥಿಗಳ ಮೇಲೆ ಹೊರೆ ಹಾಕಿದರೆ ಎಷ್ಟರ ಮಟ್ಟಿಗೆ ಸರಿ ಅಂತಿದೆ ಸರ್? ಮೊದಲೇದಾಗಿ 2024ರಲ್ಲಿ ಕೂಡ ಕ್ವಶನ್ ಪೇಪರ್ ಔಟ್ ಆಗಿತ್ತು. ಅವತ್ತು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಳ ಅದ್ಭುತವಾಗಿ ಎಕ್ಸಾಮನ್ನು ಬರೆದಿದ್ರು. ಆದರೆ ಈ NTA ಅವರು ತಮ್ಮ ಎಕ್ಸಾಮಲ್ಲಿ ಅಂದರೆ ಇಡೀ ಇಂಡಿಯಾದಲ್ಲೇ ಒಂದು ದೊಡ್ಡ NTA ಅಂದರೆ ಅದ್ರ ಮೇಲೆ ಒಂದು ಎಷ್ಟೋ ವಿದ್ಯಾರ್ಥಿಗಳು ಭರವಸೆನ ಇಟ್ಟಿರ್ತಾರೆ. ಆ ಭರವಸೆ ಇವತ್ತು ಹುಷಿಯಾಗಿದೆ. ಯಾಕಂದರೆ ಕಳೆದ ಬಾರಿ 2024ರಲ್ಲೂ ಕೂಡ ಕ್ವಶನ್ ಪೇಪರ್ ಔಟ್ ಮಾಡಿದರು. ಅದೇ ರೀತಿ 2026ರಲ್ಲೂ ಕೂಡ ಆಗಿದೆ. ನಾವು ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ಬೇಕಂದ್ರೆ ಎಷ್ಟೋ ಲೆಕ್ಚರ್ಸ್ಗಳು ವಿದ್ಯಾರ್ಥಿಗಳು ತಮ್ಮ ಶ್ರಮವನ್ನು ವಹಿಸಿ 2 ವರ್ಷ ಹಗಲು ರಾತ್ರಿ ಹೋರಾಟ ಮಾಡಿ ಬರೆದಿರ್ತಕ್ಕಂಥ ಎಕ್ಸಾಮ್. ಇದೇನೋ ಸುಮ್ಮನೆ ಒಂದು 6 ತಿಂಗಳಲ್ಲಿ ಎಕ್ಸಾಮ್ ಬರೆಯೋಂಥದ್ದಲ್ಲ, ಒಂದು 4 ತಿಂಗಳಲ್ಲಿ ಎಕ್ಸಾಮ್ ಬರೆಯೋಂಥದ್ದಲ್ಲ. ಯಾಕಂದರೆ ಇಂಥ ಸಂದರ್ಭದಲ್ಲಿ ಸರ್ಕಾರ ಈ ಒಂದೇನೋ ಸಡನ್ನಾಗಿ ಎಲ್ಲೋ ಔಟ್ ಆಗಿದ್ದನ್ನು ವಿಷಯವನ್ನು ಇಟ್ಕೊಂಡು ಇಡೀ ಇಂಡಿಯಾದಲ್ಲಿ ಸಡನ್ನಾಗಿ ಎಕ್ಸಾಮನ್ನು ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಮುಂದೆ ಎಕ್ಸಾಮ್ ಡೇಟನ್ನು ತಿಳಿಸ್ತೀವಿ ಅಂತಂದಾಗ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಹೋಗಿರ್ತಾರೆ. ಈಗ ಎಕ್ಸಾಮ್ ಬರೆದು ತಮ್ಮ ಜಾಲಿ ಮೂಡ್ನಲ್ಲಿ ಇರ್ತಾರೆ. ಈಗ ಎಷ್ಟೋ ವಿದ್ಯಾರ್ಥಿಗಳು ಕಣ್ಣೀರು ಹಾಕೋದನ್ನು ಕೂಡ ನಾವು ನೋಡಿದ್ದೀವಿ ನ್ಯೂಸಲ್ಲಿ. ಈ ಥರ ಆದರೆ ಏನು ಸರ್ಕಾರದ ಮೇಲೆ ಯಾವ ರೀತಿ ಬಿಲಿ ಇಡಬೇಕು, ಒಬ್ಬ ಸಾರ್ವಜನಿಕರು ಯಾವ ರೀತಿ ಬಿಲಿ ಇಡಬೇಕು, ಖಾಸಗಿ ಸಂಸ್ಥೆದವರು ಯಾವ ರೀತಿ ಬಿಲಿ ಇಡಬೇಕು, ವಿದ್ಯಾರ್ಥಿಗಳು ಯಾವ ರೀತಿ ಬಿಲಿ ಇಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವಾಗ ಏನಾಗಬೇಕೀಗ? ಈ ಸರ್ಕಾರ ಇಲ್ಲಿವರೆಗೂ ಎಲ್ಲೇ ಔಟ್ ಆಗಿದೆ ಅದನ್ನು CBI ತನಿಖೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ತನಿಖೆ ಮಾಡಲಿ, ತಪ್ಪಿಸರ ವಿರುದ್ಧ ಕ್ರಮ ಕೈಗೊಳ್ಳಿ. ಆದರೆ ಎಲ್ಲಿ ಔಟ್ ಆಗಿದೆ ಅಲ್ಲಿ ಎಕ್ಸಾಮ್ ಮಾಡಲಿ, ಉಳಿಕೆದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ ಸರ್. ಓಕೆ, ಇದಾಗಿತ್ತು ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಯ ಆಡಳಿತಾಧಿಕಾರಿಗಳ